ಎಲ್ಲಾ ಸೀರೆಗಳು ಮೈನ್ ಈ ಕಲಾಬತ್ ಅನ್ನೋದು ಕಲಾಬತ್ ಮತ್ತೆ ಈ ಕೇಟೆಕ್ಸ್ ಕೋನ್ ಅಂತಾರೆ. ಈ ಕೇಟೆಕ್ಸ್ ಕೋನ್ಗಳು ಎರಡು ಇಂಪಾರ್ಟೆಂಟ್. ಇವು ಏನಿದಾವಲ್ಲ ಇವು ಕಲಾಬತ್ ಎಳೆಗಳು, ಇದೆಲ್ಲ ಉಕ್ಸು, ಇವು ಹಿಂಗೆ ಮೇಲೆ ಎಳ್ಕೊಳುತ್ತೆ. ಆ ಉಕ್ಸು ಹಿಂಗೆ ಮೇಲೆ ಎಳ್ಕೊಂಡಾಗ ನಮಗೆ ಡಿಸೈನ್ಗೆ ಯಾವ್ದು ಬೇಕೋ ಅವು ಮೇಲೆ ಎದ್ದೊಳ್ತವೆ, ಬೆಳೆದಿದ್ದಾವೆಲ್ಲ ಕೆಳಗಡೆ ಇರ್ತವೆ. ಈ ಕಾರ್ಡ್ ಯಾವ ತರ ಡಿಸೈನ್ ಹೊಡೆದಿದಾರ ಆ ಡಿಸೈನ್ ಮೇಲ್ಗಡೆ ಅದ್ರ ಪ್ರಕಾರ ಇಲ್ಲಿ ಡಿಸೈನ್ ನೋಡ್ತಾ ಇರುತ್ತೆ. ಈ ತರ ಫಿಲ್ ಮಾಡ್ಕೊಂತ ಇದ್ರಲ್ಲಿ ನೋಡ್ರಿ ಹೋಲ್ಸ್ ಇರುತ್ತೆ. ಇದರಲ್ಲಿ ಈ ತರ ಹೋಲ್ಸ್ ಇರುತ್ತೆ. ಆ ಹೋಲ್ಸ್ಗೆ ಒಂದೊಂದೇ ತುಂಬ್ತಾರೆ. ಹಿಂಗಿರೋದು ಹಂಗಾಗುತ್ತೆ. ಎಲ್ರಿಗೂ ನಮಸ್ಕಾರ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಗೈಸ್, ಇವತ್ತು ನಿಮ್ಗೆ ಒಂದು ಒಳ್ಳೆ ವಿಡಿಯೋ ತೋರ್ಸೋಣ ಅಂತ ಬಂದಿದ್ದೀನಿ. ಏನಂದ್ರೆ ನಮ್ಮೂರಲ್ಲಿ ಫೇಮಸ್ ಮಗ್ಗ. ಅದು ಒಂದು ಸೀರೆ, ಒಂದು ನೂಲು ಅಂದ್ರೆ ದಾರದಿಂದ ಸೀರೆ ಹೇಗಾಗುತ್ತೆ ಅಂತ ವಿಡಿಯೋದಲ್ಲಿ ತೋರ್ಸೋಣ ಅಂತ ಬಂದಿದ್ದೀನಿ. ಬನ್ನಿ ತೋರ್ಸೋಣ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮಗ್ಗ ರೆಡಿ ಆಗಿದ ತಕ್ಷಣ ಡಿಸೈನ್ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ. ಫಸ್ಟ್ ಜಾಕಾರ್ಡ್ ಕಟ್ಟಿಸ್ತಾರೆ. ಜಾಕಾರ್ಡ್ ಕಟ್ಸಿದ್ಮೇಲೆ ಆ ಜಾಕಾರ್ಡ್ ತಕ್ಕನಂಗೆ ಇಲ್ಲಿ ನಾವ್ ಏನ್ ಡಿಸೈನ್ ಬರ್ಬೇಕು ಅನ್ಕೊಂಡಿರ್ತೀವೋ ಅದು ಈ ಕಾರ್ಡ್ ಅಲ್ಲಿ ಇರುತ್ತೆ. ಪಂಚಿಂಗ್ ಕಾರ್ಡ್ಸ್ ಸಿಸ್ಟಮ್ ಆಗಿ ಈ ಕಾರ್ಡ್ಸ್ ಅಲ್ಲಿ ಫುಲ್ ಡಿಸೈನ್ ಇರುತ್ತೆ. ಈ ಕಾರ್ಡ್ ಯಾವ ತರ ಡಿಸೈನ್ ಹೊಡೆದಿದಾರೋ ಆ ಡಿಸೈನ್ ಮೇಲ್ಗಡೆ ಅದ್ರ ಪ್ರಕಾರ ಇಲ್ಲಿ ಡಿಸೈನ್ ನೋಡ್ತಾ ಇರುತ್ತೆ. ಅಂದ್ರೆ ಫಸ್ಟೇ ಡಿಸೈನ್ ಕಂಪ್ಯೂಟರ್ ರೆಡಿ ಮಾಡ್ಸಿರ್ತಾರೆ. ಆ ಡಿಸೈನ್ ರೆಡಿ ಮಾಡ್ಸಿರೋರೆ ಲೆಕ್ಕ ಕೊಟ್ಟಿರ್ತಾರೆ. ಈ ಬಾರ್ಡರ್ ಇಷ್ಟೇ ಬರ್ಬೇಕು, ಇದ್ರಲ್ಲಿ ಇಷ್ಟೇ ಎಳೆ ಇರ್ಬೇಕು, ಇದು ಆಲ್ ಓವರ್, ಇದನ್ನ ಆಲ್ ಓವರ್ ಅಂತಾರೆ. ಇದು ಆಲ್ ಓವರ್, ಇದು ದೊಡ್ಡ ಬಾರ್ಡ್ರು, ಚಿಕ್ಕ ಬಾರ್ಡ್ರು. ಇಲ್ಲಿಂದ ಇಲ್ಲಿವರೆಗೂ ಇಷ್ಟೇ ಎಳೆ ಇರ್ತಿದ್ದೆ. ಈ ಬಾರ್ಡರ್ ಇಷ್ಟೇ ಎಳೆ. ಇದು ಕಲಾಬತ್ ಎಳೆಗಳು. ಇವು ಏನಿದಾವಲ್ಲ ಇವು ಕಲಾಬತ್ ಎಳೆಗಳು. ಈ ಕಲಾಬತ್ ಎಳೆಗಳು ಅಷ್ಟೇ ಇಷ್ಟೇ ಇರ್ಬೇಕು ಅಂತ ಎಲ್ಲ ಲೆಕ್ಕ ಇರುತ್ತೆ. ಆ ಲೆಕ್ಕದ ಮೇಲೆನೆ ಈ ಡಿಸೈನ್ ಕಟ್ಟಿರ್ತಾರೆ. ಈ ಡಿಸೈನ್ ಲೆಕ್ಕದಲ್ಲಿ ಈ ಕಾರ್ಡ್ ಅನ್ನ ಪಂಚ್ ಮಾಡಿರ್ತಾರೆ. ಈ ಪಂಚಿಂಗ್ ಅಲ್ಲಿ ಡಿಸೈನ್ ಇರುತ್ತೆ. ಆ ಡಿಸೈನ್ ಪ್ರಕಾರ ಈ ಮಗ್ಗ ಓಡುತ್ತೆ. ಅದಾದ್ಮೇಲೆ ಈ ವಾರ್ಪು ಎಲ್ಲ ಹಾಕಿಸ್ತೀವಿ. ಅದೇ ಆ ಲೆಕ್ಕ ಇರುತ್ತಲ್ಲ, ಆ ಲೆಕ್ಕದ ಇದ್ರಲ್ಲೇನೆ ಅವರೇ ಬಂದ್ ಹಾಕ್ತಾರ. ಅದು ಇಲ್ಲ, ಇದು ಬೇರೆ ಕಡೆ ಸುತ್ತಾರೆ. ಆ ಸುತ್ತದಾಗ ಅದನ್ನ ಬೀಮ್ಸ್ ಇದೆಯಲ್ಲ, ಅದನ್ನ ಬೀಮ್ಸ್ ಅಂತಾರೆ. ಇದು ಬೀಮ್ಸ್. ಇದು ಈ ಬೀಮ್ಸ್ಗೆ ಸುತ್ತಿಸ್ತಾರೆ. ನಮ್ಗೆ ಎಷ್ಟೆಷ್ಟು ಎಳೆ ಬೇಕೋ ಆ ಅಳತೆ ಪ್ರಕಾರ ಇಷ್ಟಿಷ್ಟು ಎಳೆ ಅಂದ್ಬಿಟ್ಟು ಇದು ಎಲ್ಲ ಇಷ್ಟಿಷ್ಟು ಅಳತೆ ಅಂತ ನಾವು ಲೆಕ್ಕದಲ್ಲಿ ಹಾಕ್ಸಿರ್ತಾರೆ. ಅದನ್ನ ಇದಕ್ಕೆ ತುಂಬ್ಕೊಳೋದು. ಈ ಜಾಕಾರ್ಡ್ ಕಟ್ಟಿದಾದ್ಮೇಲೆ ಇದಕ್ಕೆ ಒಂದೊಂದೇ ತುಂಬ್ತಾರೆ. ಅದನ್ನ ಮೌಂಟಿಂಗ್ ಅಂತ ಕರೀತಾರೆ. ಆ ಮೌಂಟಿಂಗ್ ಮಾಡೋದ್ಮೇಲೆ ನಮ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಈ ಕಾರ್ಡ್ಗಳು ಹಾಕೋದು, ಅದು ಹಾಕೋದು ಎಲ್ಲ ಹಾಕದ್ಮೇಲೆ ಇವನ್ನೆಲ್ಲ ಆದ್ಮೇಲೆ ಮಗ್ಗ ಬಿಡೋ ರನ್ನಿಂಗು ಸ್ಟಾರ್ಟ್ ಆಗುತ್ತೆ. ಇದು ಖಾಲಿ ಆದ್ಮೇಲೆ ಅಷ್ಟೇ ತಿರ್ಗಾ ಇದೇ ತರ ಇನ್ನೊಂದು ಸುತ್ತಿರ್ತಾರೆ. ಇದು ಖಾಲಿ ಆದ್ಮೇಲೆ ಇದಕ್ಕೆ ಇದು ಬೇರೆ ಕಡೆಯಿಂದ ತರ್ಬೇಕಾ? ಹೌದು. ಇದು ಖಾಲಿ ಆದ್ಮೇಲೆ ಅಚ್ಕೆಚ್ಚವ್ರು ಅಂತಿರ್ತಾರೆ. ಖಾಲಿ ಆದ್ರೆ ಇದು ಖಾಲಿ ಆಗಿ ನೆಕ್ಸ್ಟ್ ಫಿಲ್ ಮಾಡ್ತೀವಲ್ಲ ಅವಾಗ ಅಚ್ಕೆಚ್ಚವ್ರು ಅಂತಿರ್ತಾರೆ. ಅವ್ರು ತಿರ್ಗಾ ಹಿಂಗೆ ಸುಮ್ನೆ ಒಂದ್ ಎಳೆ ಹಿಂಗೆ ಗಂಟಾಕೋದ್ರ ಕೆಚ್ಬಿಟ್ಟು ಅವ್ರು ಹೋಗ್ತಾರೆ. ತಿರ್ಗಾ ಅದನ್ನ ಎಳ್ಕೊಂಡು ನಾವ್ ತಿರ್ಗಾ ರೆಡಿ ಮಾಡ್ಕೊಂಡು ತಿರ್ಗಾ ಹಂಗೆ ಕಂಟಿನ್ಯೂ ಮಾಡೋದು. ಈ ಕಲರ್ ಅದ್ರ ಮೇಲೆ ಡಿಪೆಂಡ್ ತಾನೆ? ಅದು ಕಲರ್. ಅದು ಇದು ರಾಣಿ ಕಲರ್ ಇದೆ. ಈ ರಾಣಿ ಕಲರೇ ಬರಲ್ಲ ನೋಡ್ರಿ. ಇಲ್ಲಿ ಒಂಥರ ವೈಟ್ ಕಲರ್ ಇದೆ. ವೈಟ್ ಕಲರ್ ಮೇಲೆ ರೆಡ್ನೇ ಇದಾವ್ರೆ. ವೈಲೆಟ್ ಕಲರ್ ಬರುತ್ತೆ, ರಾಮ ಕಲರ್ ಬರುತ್ತೆ, ಆನಂದ ಕಲರ್ ಬರುತ್ತೆ. ತುಂಬಾ ಕಲರ್ಸ್ ನಮ್ಗೆ ಇಷ್ಟ ಬಂದಿದ್ ಕಲರ್ಸ್ ಹಾಕ್ಸ್ಕೊಂಡು ನಾವ್ ನೈಕೊಬಹುದು. ಕಲರ್ ಇವು ನೆಯ್ಯೋದು ಇದ್ರ ಮೇಲೆ. ನಾವು ಇದ್ರ ಮೇಲೆ ಇದು ಯಾವ್ದು? ಇವು ಇದನ್ನ ಕೋನ್ಗಳು ಅಂತಾರೆ. ಇದನ್ನೆಲ್ಲ ಹಾಕೋದು ಈಗ ಈ ತರ ಕಣ್ಕೆಗಳು ಹಾಕೊಂಡು ಲಾಳಿ ಇಲ್ಲಿ ಲಾಳಿಗಳನ್ನ ಇಲ್ಲ ಇದಲ್ಲ ಇಲ್ಲಿ ಇದೆ ಅಲ್ಲ, ಈ ತರನ ಇಲ್ಲಿ ಈ ಮಿಷಿನಾಗ ಹಾಕೊಂತೀವಿ. ಇದನ್ನ ಇಲ್ಲಿ ಇಕ್ಕೊಂಡು ಇಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇದಕ್ ಸುತ್ಕೊಂತೀವಿ. ಫಸ್ಟ್ ಸುತ್ಕೊಂಡು ಇದ್ರಲ್ಲಿ ಹಿಂಗೆ ಫಿಟ್ ಮಾಡಿ ಇದ್ರಾಗ ಎಳೆ ಎತ್ಕೊಂಡು ಬಿಡೋದು. ಹಿಂಗೆ ತೋರಿಸ್ಲ ಬಾಟ ಹಾಕಿ ಮಗ್ಗ ನೋಡ್ರಿ ಸೀದಾ ಐತೆ. ಈ ತರ ಫಿಲ್ ಮಾಡ್ಕೊಂತಾರೆ.
ಅದು ಓಡಾಡುತ್ತೆ ಅಲ್ವಾ? ಅದು ಓಡಾಡ್ತಾ ಇದೆ. ಇದು ಸ್ಟೆಪ್ ಬೈ ಸ್ಟೆಪ್ ಈ ಡಿಸೈನ್ ಹೆಂಗೆ ಮೂವ್ ಆಗ್ಬೇಕು ಅನ್ನೋದು ಚಿಕ್ಕ ಚಿಕ್ಕ ಸ್ಟೆಪ್ ವೈಸ್ ಇದರಲ್ಲಿ ಇರುತ್ತೆ. ಒಂದ್ ಕಾರ್ಡ್ ಆದ್ಮೇಲೆ ಒಂದ್ ಕಾರ್ಡ್ ಚೇಂಜ್ ಆತಾ ಇದು ಫಿಗರ್ ಹಿಂಗೆ ಕಂಪ್ಲೀಟ್ ಆಗಿ ಬರುತ್ತೆ. ಹಿಂಗೆ ಅದು ಓಡ್ತಾ ಇರುತ್ತೆ. ಬ್ರೋ ಇದು ಏನಾದ್ರು ರಿಪೇರಿ ಬಂದ್ರೆ ಹೆಂಗೆ? ಅದು ಮಾಮೂಲಿ ಓಡ್ತಾ ಇರುತ್ತೆ. ಏನಾರ ರಿಪೇರಿ ಬಂದ್ರೆ ಇದಕ್ಕೆ ಅಂತ ಮೇಸ್ತ್ರಿಗಳು ಇರ್ತಾರೆ ಈ ಮಿಷಿನ್ಗೆ. ಮೆಷಿನ್ಗೆ ಅವರೇ ಬಂದು ರಿಪೇರಿ ಎಲ್ಲ ಮಾಡ್ಕೊಟ್ಟು ಹೋಗ್ತಾರೆ. ಹಂಗ ಲೂಮ್ಸ್ ಇಂಜಿನಿಯರ್ಸ್ ಅನ್ಕೊಂಬೋದು. ಲೂಮ್ಸ್ ಇಂಜಿನಿಯರ್ಸ್. ಓಕೆ. ಇದ್ರಲ್ಲೂ ವೆರೈಟೀಸ್ ಇದಾವೆ. ಕೈಮಗ್ಗ ಮಾಮೂಲಿ ಹಳೆ ಕಾಲದಿಂದ ಇರೋದು. ಅದಾದ್ಮೇಲೆ ಪೆಟ್ಟಿ ಜಾಕಾರ್ಡ್ ಅಂತ ಬರುತ್ತೆ. ಇದು 600 ರೂಪಾಯಿಂದು ಜಾಕಾರ್ಡ್ ಇದು. ಇನ್ನೊಂದು ಪೆಟ್ಟಿ ಜಾಕಾರ್ಡ್ ಅಂತ ಬರುತ್ತೆ. ಅದು ಚಿಕ್ಕದಾಗಿರುತ್ತೆ, ಚಿಕ್ಕ ಬಾಕ್ಸ್ ತರ ಇರುತ್ತೆ. ಅದು ಆ ಬಾಕ್ಸ್ ಅಲ್ಲಿ 120 ಉಕ್ಸು 400 ಉಕ್ಸು ಆ ತರ ಎಲ್ಲ ಇರುತ್ತೆ. ಇದು ದೊಡ್ಡದು 600. ಇದಾದ್ಮೇಲೆ ಮಾಡಿಫೈ ಆಗಿ ಬಂದಿರೋದು ಕಂಪ್ಯೂಟರ್ ಜಾಕಾರ್ಡ್ಸ್ ಅಂತ ಇದೆ. ಅದರಲ್ಲಿ ನಾವು ಮ್ಯಾಕ್ಸಿಮಮ್ ಅಂದ್ರೂ 1500 ಉಕ್ಸ್ ವರ್ಗು ನೋಡ್ಬೋದು. ಅಲ್ಲಿವರೆಗೂ ಇದೆ. ಉಕ್ಸ್ ಅಂದ್ರೆ ಯಾವ್ದು? ಉಕ್ಸ್ ಅಂದ್ರೆ ಇವೆ ಈ ಒಂದೊಂದು ಹೋಲ್ ಇದೆಯಲ್ಲ, ಆ ಒಂದೊಂದ್ಗೆ ಒಂದೊಂದು ಉಕ್ಸು ಈ ತರ ಇರುತ್ತೆ. ಆ ಉಕ್ಸ್ ಅಂತ ಅದು ಪಂಚಿಂಗ್ ಉಕ್ಸು. ಆ ಉಕ್ಸು ಹಿಂಗೆ ಪ್ರೆಸ್ ಆದ್ರೆ ಈ ತರ ಇಲ್ಲಿ ಇದೆಯಲ್ಲ ಉಕ್ಸು, ಇವು ಹಿಂಗೆ ಮೇಲೆ ಎಳ್ಕೊಳುತ್ತೆ. ಆ ಉಕ್ಸು ಹಿಂಗೆ ಮೇಲೆ ಎಳ್ಕೊಂಡಾಗ ನಮಗೆ ಡಿಸೈನ್ಗೆ ಯಾವ್ದು ಬೇಕೋ ಅವು ಮೇಲೆ ಎದ್ದೊಳ್ತೇವೆ, ಬೆಳೆದಿದ್ದಾವೆಲ್ಲ ಕೆಳಗಡೆ ಇರ್ತವೆ. ಆ ತರ ಇದಕ್ಕಿನ್ನ ಕಂಪ್ಯೂಟರ್ ಜಾಕಾರ್ಡ್ ಅಲ್ಲಿ ಡಿಸೈನು ಹೆವಿ ಮಾಡ್ಬೋದು, ಲುಕ್ ಕಾಣಿಸುತ್ತೆ. ಆ ತರ ನೋಡ್ರಿ, ಇದೇ ಹೇಳಿದ್ ನಾನು ಡಿಸೈನ್ ಕಟ್ಟೋದು. ಹೊಸ್ದಾಗಿ ಕಟ್ಟಬೇಕಾದ್ರೆ ಬೇರೆ ಡಿಸೈನ್ ಬೇಕು ಅಂದ್ರೂ ಹಿಂಗ್ ಕುಯ್ದು ಬಿಟ್ಟು ಅದು ಬೇರೆಯವ್ರು ಮಾಡ್ಕೊಡ್ತಾರ. ಅದಕ್ಕೂ ಬೇರೆಯವ್ರ ಕೆಲ್ಸದಾರ ಇರ್ತಾರೆ. ಅದನ್ನೇ ಜಾಕೆಟ್ ಕಟ್ಟೋರು ಅಂತಾರೆ. ಫಸ್ಟ್ ಹಿಂಗೆ ಹೊಸ್ದಾಗಿ ದಾರ ಎಲ್ಲ ಹಾಕ್ಬಿಟ್ಟು ಆ ಲೆಕ್ಕ ಹೇಳಿದ್ನಲ್ಲ, ಕಂಪ್ಯೂಟರ್ ಅಲ್ಲಿ ಲೆಕ್ಕ ತೆಗ್ದಿರ್ತಾರೆ. ಆ ಲೆಕ್ಕದ ಪ್ರಕಾರ ಇಲ್ಲೆಲ್ಲ ನಮ್ಗೆ ಈ ಉಕ್ಸ್ ಹೇಳಿದ್ನಲ್ಲ 600 ಉಕ್ಸು, ಬಾರ್ಡ್ರಿಗೆ ಇಷ್ಟು ಉಕ್ಸ್ ಅಂತ ಬರ್ಬೇಕು, ಆಲ್ ಓವರ್ಗೆ ಇಷ್ಟು ಉಕ್ಸ್ ಅಂತ ಬರ್ಬೇಕು ಅಂತ ಎಲ್ಲ ಇರುತ್ತೆ. ಆ ಉಕ್ಸ್ ಪ್ರಕಾರ ಅವರು ದಾರಗಳು ಹಾಕ್ಬಿಟ್ಟು ಇಲ್ಲೆಲ್ಲ ಪೋಣಿಸ್ತಾರೆ ಒಂದೊಂದೇ. ಇದು ಆಲ್ಮೋಸ್ಟ್ ಒಂದು 2 days ವರ್ಕ್ ಹಿಡಿಯುತ್ತೆ. ಇದು ಸ್ವಲ್ಪ ಸ್ಲೋ ಆಗುತ್ತೆ. ಇದೆಲ್ಲ ಆದ್ಮೇಲೆ ಮೌಂಟಿಂಗ್ ಅಂತ ಇನ್ನೊಬ್ರು ಬರ್ತಾರೆ. ಅದಕ್ಕೆ ಒಂದು 2 ಇಲ್ಲ 3 ಬರ್ತಾರೆ. ಅವರು ಈ ತರ ಬೀಮ್ಸ್ ಹೇಳಿದ್ನಲ್ಲ ವಾರ್ಪು, ಆ ವಾರ್ಪಿಂದ ಎಳೆಗಳನ್ನ ಒಂದೊಂದಕ್ಕೆ ಈ ಬೆದ್ಗಳು ಇದನ್ನ ಅಣಿ ಅಂತ ಹಿಡಿತಾರೆ. ಆ ಅಣಿ ಅಂತ ಹಿಡಿದ್ಮೇಲೆ ಆ ಎಳೆಗಳನ್ನ ಈ ಇದ್ರಲ್ಲಿ ನೋಡ್ರಿ ಹೋಲ್ಸ್ ಇರುತ್ತೆ. ಇದರಲ್ಲಿ ಈ ತರ ಹೋಲ್ಸ್ ಇರುತ್ತೆ. ಆ ಹೋಲ್ಸ್ಗೆ ಒಂದೊಂದೇ ತುಂಬ್ತಾರೆ. ಅದು ಒಂದು ದಿವಸ ಒಂದಿನ ಫುಲ್ ಆಗುತ್ತೆ ಅದು ತುಂಬೋದು. ಇದಕ್ ತುಂಬುದಾದ್ಮೇಲೆ ತಿರ್ಗಾ ಈ ರೀಡ್ ಅಂತ ಇರುತ್ತೆ. ಈ ರೀಡ್ ಆ ರೀಡ್ ತುಂಬ್ಕೊಬೇಕು. ಆ ತುಂಬಿದಾದ್ಮೇಲೆ ಇಲ್ಲೆಲ್ಲ ಕಟ್ಕೊಂಡು ಹಿಂಗೆ ಬಟ್ಟೆ ರೆಡಿ ಮಾಡ್ಕೊಂಡು ಕಮ್ಮಿ ಅಂದ್ರೂ ಒಂದು 2 weeks ಟೈಮ್ ಹಿಡಿಯುತ್ತೆ. ಒಂದು ಸೀರೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ನಾವು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ರೆ ಮಗ್ಗದ್ ಬಿಟ್ಟಾಕ್ರಿ, ಬರೇ ಜಾಕಾರ್ಡಿಂದ ಹಿಡಿದು ಒಂದು ಸೀರೆ ಕ್ಲೀನ್ ಆಗಿ ಆಚೆ ಬರ್ಬೇಕು ಅಂದ್ರೆ ಮಿನಿಮಮ್ 2 weeks ಟೈಮ್ ಹಿಡಿಯುತ್ತೆ. ಇವನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೇ. ಹೌದು. ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಹಂಗೆ ಕಂಟಿನ್ಯೂ ಆಗುತ್ತೆ. ಅಲ್ಲ, ಒಂದಿನಕ್ಕೆ ಎಷ್ಟು ಸೀರೆ ಎಳಿಬಹುದು ಒಂದ್ ಮಗ್ಗದಲ್ಲಿ? ಒಂದಿನಕ್ಕೆ 2 ರಿಂದ 3 ಎಳಿಬಹುದಾ? ಕರೆಂಟ್ ಇದ್ರೆ ಇನ್ನ ಒಂದೊಂದ್ ಮಗುಕ್ ಒಂದೊಂದ್ ಡಿಸೈನ್ ಹಾಕ್ಸಿರ್ತಾರೆ. ಒಂದೇ ಡಿಸೈನ್ ಯಾರು ಓಡಿಸಲ್ಲ. ಅಂದ್ರೆ ಫುಲ್ ಡಿಸೈನ್ ಎಲ್ಲ ಇದ್ರಲ್ಲಿ ಇರುತ್ತಲ್ವಾ? ಇದ್ರಲ್ಲಿ ಇರುತ್ತೆ. ಇದಕ್ ಬೇರೆಯವರಾ ಡಿಸೈನ್ ಮಾಡ್ಕೊಡೋರು? ಅದು ಬೇರೆಯವರು. ಇದು ಪಂಚಿಂಗ್ ಮಾಡ್ಸೋರೆ ಬೇರೆಯವರು. ಅಂದ್ರೆ ಈ ಡಿಸೈನ್ ಹೊಡೆದ್ಕೊಡೋರು ಮತ್ತೆ ಇದಕ್ಕೆ ಈ ಲೆಕ್ಕ ಕೊಡ್ತಾರಲ್ಲ, ಇಬ್ರು ಒಬ್ರೆ. ಈ ಜಾಕೆಟ್ ಕಟ್ಟೋರು, ಎಳೆ ತುಂಬೋರು ಅವ್ರು ಬೇರೆ ಬೇರೆ ಇರ್ತಾರೆ. ಈ ಕಂಪ್ಯೂಟರೈಸ್ಡ್ ಕೆಲಸ ಮಾಡ್ತಾರೆ ನೋಡ್ರಿ, ಅವರೇ ಇದನ್ನ ನೋಡ್ಕೊಡ್ತಾರೆ. ಅವ್ರಿಗೆ ಅದು ಗೊತ್ತಿರುತ್ತೆ. ಒಂದ್ಸಲಿ ಇದು ರೆಡಿಯಾಗಿ ರನ್ನಿಂಗ್ ಆಯ್ತು ಅಂದ್ರೆ ಹಂಗೆ ಅದು ಖಾಲಿ ಆಗ್ತಾ ಇದ್ದಂಗೆ ಇನ್ನೊಂದು ಹಾಕಿಸ್ತಾರೆ. ಇನ್ನೊಂದು ಅದು ಹೇಳಿದ್ನಲ್ಲ ಅಚ್ಕೆಚ್ಚವ್ರು ಬರ್ತಾರೆ, ಅಚ್ಕೆಚ್ಚಿಸ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಈ ಕಂಪ್ಲೀಟ್ ಎಲ್ಲ ಪ್ರೊಸೆಸ್ ಆದ್ಮೇಲೆ ಒಂದ್ ಸೀರೆ ಬರ್ಬೇಕು ಅಂದ್ರೆ 6 hour ಬೇಕಾಗುತ್ತೆ. ಒಂದ್ ಸೀರೆ 6 hour ಅಂದ್ರೆ ಒಂದೊಂದ್ ಸೀರೆಗೆ ಒಂದೊಂದ್ ವೆರೈಟಿ ಸೀರೆಗಳಿಗೆ ಟೈಮ್ ಡಿಫ್ರೆನ್ಸ್ ಆಗುತ್ತೆ. ಇವಕ್ಕಾದ್ರೆ ಮಿನಿಮಮ್ ಒಂದು 5 hour ಅನ್ಕೊಳ್ರಿ.
5 ಅವರ್ ಆಗುತ್ತೆ. ಇನ್ನ ಕಷ್ಟ ಇರೋ ಇದು ಈ ಡಿಸೈನ್ಗಳು ಬಂದ್ಬಿಟ್ಟು ಏನಂದ್ರೆ ಬರೀ 2 ಲಾಳಿ. ಈ ಬಾಕ್ಸ್ ಏನಿದೆ ಅಲ್ಲ ಇಲ್ಲಿ ನೋಡ್ರಿ, ಈ ರಾಣಿ ಕಲರ್ ಮತ್ತೆ ಈ ಸಿಲ್ವರ್ ಕಲರ್ ಮಾತ್ರ ಓಡ್ತಾ ಇದೆ. ಇದಕ್ ಮಾತ್ರ ಏನಂದ್ರೆ ಇದು 2 ಲಾಳಿ, ಇದು 2x1 ಮಗ್ಗ ಅಂತ ಕರೀತಾರೆ. ಈ 2 ಬಾಕ್ಸ್ 2 ಲಾಣಿ, ಇನ್ನೊಂದು 4x1 ಮಗ್ಗಗಳು ಅಂತ ಬರ್ತವೆ. ಅವು ಏನಂದ್ರೆ 3 ಲಾಳಿ 4 ಲಾಳಿ ಓಡಿಸ್ಬೋದು. ಅದ್ರಲ್ಲಿ ಬೇಕಾದ್ರೆ ನಾವು ಡಿಸೈನ್ ಕಲರ್ಸ್ ಹೆಂಗ್ ಬೇಕಾದ್ರೆ ಹಂಗ್ ನೈಕೊಬಹುದು. ಹಂಗೆ ಈ ತರ ರೆಡಿ ಮಾಡ್ಕೊಟ್ಟಿರ್ತಾರೆ. ಅದನ್ನ ತಿರ್ಗಾ ಅಲ್ಲಿ ಇಕ್ಬಿಟ್ಟು ತಿರ್ಗಾ ಕಿಚ್ಚೋದು ಅಲ್ಲಿಗೆ. ಈ ತರ ಬರ್ಬೇಕಾರೆ ಆ ತರ. ಇಲ್ಲಿ ಸೀರೆ ಗೋಡೌನ್ ಇದು. ಇದು ರೆಡಿ ಆಗಿರೋ ಸೀರೆಗಳು, ಮಗ್ಗ ಸೀರೆಗಳು ಈ ತರ ಬರ್ತವೆ. ಅವ್ರು ಈ ತರ ಪ್ಯಾಕ್ ಮಾಡ್ತಾರೆ. ನಾನು ಅವಾಗ 2x1 ಅಂತ ಬರೀ 2 ತೋರಿಸ್ದೆ. ಇದು 4x1 ಸೀರೆ ಅಂತ. ಇದ್ರಲ್ಲಿ ನೋಡ್ರಿ 3 ಕಲರ್. ಇಲ್ಲಿ ನೋಡ್ರಿ ರೆಡ್, ವೈಲೆಟ್ ಮತ್ತೆ ಸಿಲ್ವರ್ ಕಲರ್ ಮತ್ತೆ ರಾಣಿ 3 ಇದೆ. ಇದು 3x1 ಸೀರೆ ಅಂತಾರೆ. ಮಾಮೂಲಿ 2x1 ಸೀರೆ ಬಂದ್ಬಿಟ್ಟು ಈ ತರ ಬರೀ 2 ಕಲರ್ಸ್ ಇರ್ತೈತೆ ಅಷ್ಟೇ. ಬ್ಲೂ ಕಲರ್ ಮತ್ತೆ ಸಿಲ್ವರ್ ಕಲರ್. ಇದು 2x1 ಸೀರೆ ಅಂತ ಕರೀತಾರೆ. ಇದು 2x1, ಇದು 4x1 ಸೀರೆ. ಇದು ಅದು ಜರಿ ಅಂತ ಕರೀತಾರೆ. ಇದೇ ಸೀರೆಗೆ ಲುಕ್ ಕೊಡೋದು, ಶೈನಿಂಗ್ ಬರೋದಂದ್ರೆ ಇದೆ ನೋಡ್ರಿ. ಇದು ಶೈನಿಂಗ್ ಹೊಡಿತಾ ಐತಲ್ಲ, ಈ ತರನೇ ಶೈನಿಂಗ್ ಬರೋದು. ಇದ್ರಲ್ಲೂ ಕಲರ್ಸ್ ಇದಾವೆ. ಇದು ಕಾಪರ್ ಅಂತಾರೆ, ಇದು ಗೋಲ್ಡ್ ಕಲರ್, ಮತ್ತೆ ಇದು ಇನ್ನೊಂದು ಸಿಲ್ವರ್ ಕಲರ್ ಅಂದ್ಬಿಟ್ಟು ಈ ಬರೋದೇ 3 ಕಲರ್. ಅಂದ್ರೆ ಶೈನಿಂಗ್ ಬರೋಕೋಸ್ಕರ 3 ಕಲರ್. ಇವೇ ಲುಕ್ ಕೊಡೋದು ಸೀರೆಗೆ. ಎಲ್ಲಾ ಸೀರೆಗಳು ಮೈನ್ ಈ ಕಲಾಬತ್ ಅನ್ನೋದು, ಕಲಾಬತ್ ಮತ್ತೆ ಈ ಕೇಟೆಕ್ಸ್ ಕೋನ್ ಅಂತಾರೆ. ಈ ಕೇಟೆಕ್ಸ್ ಕೋನ್ಗಳು 2 ಇಂಪಾರ್ಟೆಂಟ್. ಇವ್ 2 ಇದ್ರೇನೆ ಸೀರೆ ನೇಯೋದು. ಅದಾದ್ಮೇಲೆ ನಾವು ಹೆವಿ ಡಿಸೈನ್ ಗಳಿಗೆ ಅದಕ್ಕೆ ಇದಕ್ಕೆ ಅಂದ್ರೆ ಬೇರೆ ಅದ್ರ ಜೊತೆಗೆ ಇದೇ ಕೇಟೆಕ್ಸ್ ಕೋನೆ ತಿರ್ಗಾ ಅದ್ರ ಜೊತೆಗೆ ಇನ್ನೊಂದ್ ಹಾಕ್ತಿವಿ ಅಷ್ಟೇ. ಇದು ಇದ್ಯಾವು? ಇದು ನೋಡ್ರಿ, ಇದು ಮೈನ್. ಇದು ಸೀರೆ ಫಸ್ಟ್ ನಾವು ಅಲ್ಲಿ ಮಗ್ಗದ ಮೇಲೆ ಇದ್ದಾಗ ಹಿಂಗಿರುತ್ತೆ. ಇದು ಮಾಮೂಲಿ ಕಚ್ಚಾ ಐಟಮ್ ಅಂತ ಕರೀತಾರೆ. ಇದನ್ನ ಪಾಲಿಶ್ ಹಾಕ್ಸಿದ್ರೆ ಇವಾಗ ಇದೇನೋ ಅಷ್ಟೊಂದು ನೇಯ್ದಾಗ ಈ ತರ ಬರೋದು, ಈ ತರ ಇರುತ್ತೆ. ಇದಕ್ಕೆ ಪಾಲಿಶ್ ಹಾಕಂಗೆ ಅಂತಾನೆ ಒಂದು ಅಂಗಡಿಗಳಿದಾವೆ, ಅದಕ್ಕೆ ಅಂತಾನೆ ಒಂದು ಫ್ಯಾಕ್ಟರಿಗಳಿದೆ. ಅಲ್ಲಿಗೆ ಹಾಕಿದ್ರೆ ಇವಾಗ ಏನ್ ಅಷ್ಟೊಂದು ಲುಕ್ ಕಾಣಿಸ್ತಾ ಇಲ್ಲ. ಇದು ಪಾಲಿಶ್ ಕೊಟ್ರೆ ಐರನ್ ಮಾಡಿಸ್ದಂಗೆ, ಕ್ಲೀನ್ ಆಗಿ ಐರನ್ ಮಾಡಿಸ್ದಂಗೆ ಮತ್ತೆ ಲುಕ್ ಕಾಣಿಸುತ್ತೆ. ಈ ತರ ಶೈನಿಂಗು ಬರುತ್ತೆ. ಹಿಂಗಿರೋದು ಹಂಗಾಗುತ್ತೆ ಪಾಲಿಶ್ ಕೊಟ್ರೆ. ಇಷ್ಟು ಮಗ್ಗದು. ಈಗ ಸೀರೆಗಳು ತೋರಿಸ್ತಾನೆ, ಬನ್ನಿ ತೋರಿಸು ಮುಂದೆ. ಇದು KTS ಕೊಂದು 2x1 ಅಂತಾರೆ. ಇದು ಲಾಂಗ್ ಬಾರ್ಡ್ರು. ಇದು ಬೇಲು ಅಂದ್ರೆ ಕೊಂಗ್ ಅಂತಾರೆ. ಇದು ಬಂದು ಬ್ಲೌಸು. ಪೊಂಗ್ ಮದೇನೋ ಅಂದಲ್ಲ, ಬೇಲು ಇದಾ? ಕೊಂಗು. ನಮ್ ಆಡು ಭಾಷೆಲ್ ಅಂದ್ರೆ ಇದು ಅಂತಾರೆ ಸೆರಗು. ಹಂಗೇಳು. ಚಿಕ್ಕ ಬಾರ್ಡರ್ ಅಂತಾರೆ. ಇದು ಚಿಕ್ಕ ಬಾರ್ಡರ್. ಇದು ಬಾರ್ಡರ್ ಲೆಂತ್ ಕಡಿಮೆ 10 ಇಂಚಸ್. ಇದು 14 ಇಂಚಸ್. 14. ಇದು ಜರಿ ಸೀರೆ ಅಂತಾರೆ. ಇದು ಬಂದು ಕಾಂಟ್ರಾಸ್ಟ್ ಸೇಮ್ 2 ಒಂದೇ ತರ. ಬ್ಲೌಸು ಬೇಲೆಲ್ಲ ಒಂದೇ ಸಮ ಬರ್ತೈತೆ. ಇದು ಬಂದು ಕಂಪ್ಯೂಟರ್ ಜಾಕಾರ್ಡು. ಇದ್ರಲ್ಲಿ ಕಂಪ್ಯೂಟರ್ ಜಾಕಾರ್ಡ್, ಕಂಪ್ಯೂಟರ್ ಡಿಸೈನ್ ಇದು. ಇವೆಲ್ಲ ಯಾವ್ದು ಡಿಸೈನ್? ಇದು ಮಾಮೂಲಿ 2x1. ಇವಾಗ ಅಲ್ಲಿ ತೋರಿಸಿದ್ದು ಇದು ಕಂಪ್ಯೂಟರ್ ಡಿಸೈನ್. ಇಷ್ಟೊತ್ತು ನೀವು ನೋಡಿದ್ದು ಮಗ್ಗೆ ಯಾವ ತರ ವರ್ಕ್ ಆಗುತ್ತೆ ಮತ್ತೆ ಸೀರೆಗಳು ಮಗ್ಗದಿಂದ ಯಾವ ತರ ಬರ್ತವೆ ಅಂತ. ನಿಮ್ಗೆ ಏನಾದ್ರು ಸೀರೆಗಳು ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಫೋನ್ ನಂಬರ್ ಹಾಕಿರ್ತೀನಿ. ಸೀರೆ ಬೇಕಾದವರು ಮಂಜುನಾಥನ ಕಾಂಟ್ಯಾಕ್ಟ್ ಮಾಡ್ಬಿಡಿ. ಬೇಕು ಅಂದ್ರೆ ಬನ್ನಿ, ಇಲ್ಲಿ ಅಂಗಡಿಗಿನ ಕಮ್ಮಿ ರೇಟ್ಗೆ ನಮ್ಮ ಹತ್ರ ಹೋಲ್ಸೇಲ್ ದರದಲ್ಲಿ ಸಿಗ್ತೈತೆ.